ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮದಿರಾ ಅನ್ಕೋತೀನ. ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬಿಸಿಲು ರೊಟ್ಟಿ ಜಾಸ್ತಿ ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿದು ಪಲ್ಯ ಮಾಡ್ಬೇಕಂದಿನ್ರಿ. ನೋಡ್ರಿ ಅವ ಸಣ್ಣ ಅದಾವ್ರಿ, ಇನ್ನೂ ಹಣ್ಣು ಆಗ್ಲಿಲ್ರಿ, ದೊಡ್ಡ ಅಕ್ಕಾವ್ರಿ ಅವ. ಇದು ಫ್ರೈ ಮತ್ತು ಪಲ್ಯ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇವತ್ತು ಸ್ಪೆಷಲಾಗಿ ಮಾಡಿದ್ದೀನಿ ರೀ ನಾನು. ಈಗ ಹಿಡ್ಕೊಂಡು ಹಿಂಗೆ ಕೊಯ್ಬಿಟ್ರೆ ನೋಡ್ರಿ. ಇದು ಹಾಲು ಐತಂದ್ರೆ ಇದೆಲ್ಲ ಇದು ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಕೈಗೆಲ್ಲ ಇದು ಗಮ್ಗತ್ಲೆ ಚಿಪ್ಕಾಸ್ತೈತೆ ನೋಡ್ರಿ. ಇದು ನೋಡ್ರಿ, ಇದು ನೋಡ್ರಿ ಇಲ್ಲಿ ಬಂದಿಲ್ಲ. ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ಕೈಗೆಲ್ಲ ಅದು ಗಮ್ ಹತ್ತಿ ಬಿಡ್ತೈತ್ರಿ. ಅದು ಮತ್ತೆ ಹೋಗಂಗಿಲ್ಲ ರೀ, ಕೈಗೆಲ್ಲ ಹಾಗೆ ಹಚ್ಕೊಂಡು ಇರ್ತೈತ್ರಿ. ಅದನ್ನು ನೋಡ್ರಿ ಈ ಥರ ಮಾಡಿ ಇದನ್ನೆಲ್ಲ ಇದು ಹಿಂಗೆ ಕೊಯ್ಕೋಬೇಕ್ರಿ. ಇದನ್ನು ನೋಡ್ರಿ, ನೋಡ್ರಿ ಈ ಥರ ಕೊಯ್ಬೇಕು ನೋಡ್ರಿ. ಹಣ್ಣೆಲ್ಲ ಕೊಯ್ದಿಟ್ಟಿನ್ರಿ ನಾನು. ಈ ಕುಕ್ಕರ್ನ ಹಾಕಿ ಬೇಯಿಸ್ಬೇಕ್ರಿ. ಇದೆಲ್ಲ ಕುಕ್ಕರ್ನ ಹಾಕೋತೀನಿ ರೀ ನಾನು. ಅರಿಶಿನ ಸ್ವಲ್ಪ ಹಾಕೋತೀನಿ ರೀ. ಐದು ಸಿಟಿ ಬರೋ ಮಟ್ಟ ಇಡೋಣ್ರಿ. ಕೊಬ್ಬರಿ ತೊಗೊಂಡಿನಿ ರೀ, ತಿಕ್ಕಿ ಕೊತ್ತಂಬರಿ, ಜೀರಿಗೆ, ಒಂದು 4 ಮೆಣಸು ತೊಗೊಂಡಿನಿ ರೀ ನಾನು, ಮತ್ತು ಲವಂಗ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕೊಬ್ಬರಿ ರೀ, ಇಷ್ಟು ತೊಗೊಂಡಿನಿ ರೀ. ಇದು ನೋಡ್ರಿ ಎಲ್ಲ ಫ್ರೈ ಮಾಡಾಕ್ತಿದ್ರೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಅದೆಲ್ಲ ಹುರಿದೀನಿ ರೀ ನಾನು. ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬೇಕು ರೀ. ಖಾರ ಪುಡಿ ಹಾಕ್ತೀನಿ ರೀ, 2 ಮತ್ತು ಅರ್ಧ ಸ್ಪೂನ್ ಹಾಕ್ತೀನಿ ರೀ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೇಕ್ರಿ ನಾವು. ಆಗ ನಾ ಅರಿಶಿನ ಹಾಕಿನಿ ರೀ, ಈಗ ಸ್ವಲ್ಪ ಹಾಕ್ತೀನಿ ರೀ. ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಹಲಸಿನ ಹಣ್ಣೆಲ್ಲ ಕುದ್ದಾವ್ರಿ. ಈಗ ಹಿಂಗೆ ಕುದಿಸ್ರಿ, ನಾವು ಆರಿಸಿಬಿಟ್ಟು ಫ್ರಿಜ್ನಾಗೂ ಇಟ್ಟರೆ ಏನೂ ಆಗಂಗಿಲ್ಲ ರೀ. ಡೀಪ್ನಾಗ ಇಡ್ಬೇಕ್ರಿ ಇದನ್ನು. ಏನು ಆಗಂಗಿಲ್ಲ ರೀ, ಯಾವಾಗ ಬೇಕು ಅವಾಗ ನಾವು ಮಾಡ್ಕೊಂಡು ತಿನ್ಬೋದು ರೀ, ಏನೂ ಆಗಂಗಿಲ್ಲ ರೀ. ನಾನು ಹಾಗೆ ಮಾಡಿತೀನಿ ರೀ, ಫ್ರಿಜ್ನಾಗ ಇಡ್ತೀನಿ ರೀ, ಡೀಪ್ನಾಗ ಪ್ಯಾಕ್ ಮಾಡಿ ಇಡ್ಬೇಕ್ರಿ, ಏನೂ ಆಗಂಗಿಲ್ಲ ರೀ. ಈಗ ಕುದ್ದಾವ್ರಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಾಕ್ತೀನಿ ರೀ ನಾನು. ಎಣ್ಣೆ ಹಾಕಿದ್ರೆ ಜೀರಿಗೆ ಸಾಸಿವೆ ಹಾಕಿದ್ರೆ ಸಾಸಿವೆ ಹಾಕಿದ್ರೆ ಕರಿಬೇವು ಹಾಕಾಕ್ತೀನಿ ರೀ. ಉಳ್ಳಾಗಡ್ಡಿ ಹಾಕಾಕ್ತೀನಿ ರೀ. ಉಳ್ಳಾಗಡ್ಡಿ ಹಾಕಿದ್ರೆ ಟಮಾಟೆ ಹಾಕ್ತೀನಿ. ಇದು ಪಲ್ಯ ಮಾಡೋಕ್ಕೆಲ್ಲ ಕೊಯ್ದಿಟ್ಟಿದ್ರಿ ನಾನು, ಮತ್ತು ಇದು ಫ್ರೈ ಮಾಡಾಕ್ರಿ. ಗ್ರೇವಿದೆಲ್ಲ ಅರ್ದಿನಿ ನೋಡ್ರಿ. ಇದು ಹಾಕಾಕ್ತೀನಿ ನೋಡ್ರಿ ಗ್ರೇವಿ. ವಟಾಣಿ ಕುದಿಸಿಟ್ಟಿಂದ್ರೆ ವಟಾಣಿ ಹಾಕ್ತೀನಿ. ಸ್ವಲ್ಪ ಕುದಿ ಬಂದರೆ ಅದನ್ನು ಗರಂ ಮಸಾಲ ಹಾಕ್ತೀನಿ ರೀ.
ಅದು ಸಲ ತನಕ ಕುದಿ ಬಂದಿಂದ ಆಮೇಲೆ ಅದನ್ನು ಹಲಸಿನ ಹಣ್ಣು ಕುದಿಸಿಟ್ಟಿನಿ ನೋಡ್ರಿ ಅದು ಆಮೇಲೆ ಹಾಕ್ತೀನಿ ರೀ. ಉಪ್ಪು ಹಾಕ್ಕೋತೀನಿ ರೀ. ಆಗ ನಾ ಉಪ್ಪು ಹಾಕ್ಕೊಂತೀನಿ ರೀ ಕುದಿಸು ಬಂದ್ರಿ ಹಲಸಿನ ಹಣ್ಣು. ಈಗ ಸ್ವಲ್ಪ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡ್ರಿ. ಈಗೆಲ್ಲ ಕುದ್ದೈತ್ರಿ. ಈಗ ಹಲಸಿನ ಹಣ್ಣು ಹಾಕ್ಕೊಂಡ್ರಿ. ನಾವು ವಟಾಣಿ ಹಾಕಿದ್ರಿ. ಒಣ ಜಿಂಗಿ ಇರ್ತಾವೆ ನೋಡ್ರಿ, ಒಣ ಜಿಂಗಿನೂ ಹಾಕೋಬೋದು ರೀ ನಾವು. ರೊಟ್ಟಿ ಊಟ ಚಪಾತಿ ಊಟ ಸೂಪರಾಗಿ ಇರ್ತೈತ್ರಿ ಅದನ್ನು. ಈಗ ಹಲಸಿನ ಹಣ್ಣಿಂದ ಸೀಸನ್ ಅಲ್ರಿ ಈಗ ಜಾಸ್ತಿ ಐತ್ರಿ. ಈಗೆಲ್ಲ ಕೊತ್ತಂಬರಿ ಹಾಕ್ಕೊಂಡಿದ್ರಿ ನಾನು. ಆಗೈತ್ರಿ. ಈಗ ಫ್ರೈ ಮಾಡ್ಕೊಂಡಿದ್ರಿ. ಮೈದಾ ಹಾಕೋತೀನಿ ಸ್ವಲ್ಪ ಹಾಕೊಂಡಿದ್ರಿ. ಕಾರ್ನ್ಫ್ಲವರ್ ರೀ, ಅಕ್ಕಿ ಹಿಟ್ಟು ರೀ, ಸ್ವಲ್ಪ ಗರಂ ಮಸಾಲ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಖಾರ ಪುಡಿ ರೀ, ಎರಡು ಸ್ಪೂನ್ ಹಾಕೊಂಡಿದ್ರಿ. ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ರಿ. ಜಾಸ್ತಿ ತಿನ್ಬೇಡ್ದರೆ ಸ್ವಲ್ಪ ಹಾಕಿದ್ರಿ ಕಲರ್ಗೋಸ್ಕರ ರೀ. ಅದು ಬೀಜ ಬೀಳ್ತಾವಂತ್ರಿ. ನಾನು ಇದು ಮಾಡೀನಿ ಸಂಗಿ ತೊಗೊಂಡಿನಿ. ಈ ಥರ ಸುಲೋದಂಗೆ ಮಿಕ್ಸ್ ಮಾಡ್ಕೊಂಡಿದ್ರಿ. ನಾನು ಒಂದು 10 ನಿಮಿಷ ನೆನಿಲ್ರಿ. ಅದನ್ನು ಇಟ್ಟು ಬಿಡ್ತೀನಿ ರೀ ನಾನು. ಈಗೆಲ್ಲ ನಾನು ಮಿಕ್ಸ್ ಮಾಡಾಕ್ತೀನಿ ರೀ, ಫ್ರೈ ಮಾಡಾಕ್ರಿ. ನೋಡ್ರಿ ಈ ಥರ ನಾ ಕಲಿಸ್ಕೊಂಡಿನಿ ರೀ. ಈಗ ಫ್ರೈ ಮಾಡಕ್ಕೆ ಹಸಿದ ಹಣ್ಣದು ಫ್ರೈ ನೋಡ್ರಿ. ನೀವು ಇದೇ ಥರ ಮನೇಲೆ ಮಾಡಿ ತಿನ್ನಿರಿ. ಹಸಿದ ಹಣ್ಣದು ಪಲ್ಯ ನೋಡ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಅನ್ನಕ್ಕೆ ಬರಂಗಿಲ್ಲ, ಬಾಯ್ ಮಿಸ್ಟೇಕ್ ತಪ್ಪಾತಂದ್ರೆ ಕ್ಷಮಿಸಿಬಿಡ್ರಿ ನಂಗೆ. ನೀವು ಇದೇ ಥರ ಮನೇಲೆ ಮಾಡಿರಿ ತಿನ್ನಿರಿ. ತುಂಬ ಸೂಪರಾಗಿರ್ತೈತೆ ರೀ ಫ್ರೆಂಡ್ಸ್. ನೋಡಿರಿ.